ಕುಂಬಳಕಾಯಿ ಪಲ್ಯ ಮಾಡುವ ವಿಧಾನ. ಕುಂಬಳಕಾಯಿ ಮೇನ ಹಚ್ಚಿಟ್ಕೋಬೇಕು. ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕೊಂಡ್ಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಮತ್ತು ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಸ್ವಲ್ಪ 3-4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಕರಿಬೇವು, ಹಸಿಮೆಣ್ಸಿನ್ಕಾಯಿ ಖಾರ ಇದ್ದರೆ ಒಂದು 2-3 ಹಾಕಿ, ಖಾರ ಇಲ್ಲ ಅಂದರೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಕಷ್ಟ ಆಗೋದು. ಇದು ಖಾರ ಇರಲಿಲ್ಲ, ಅದರಿಂದ ನಾನು 3-4 ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಂದಾದಮೇಲೆ ಈರುಳ್ಳಿ ಹಾಕಬೇಕು. ನೋಡಿ, ಈರುಳ್ಳಿ ಸ್ವಲ್ಪ ಒಗ್ಗರಣೆ ಫ್ರೈ ಆಗಿದೆ. ಆನಂತರ ಸ್ವಲ್ಪ ಟೊಮೊಟೊ ಹಾಕಬೇಕು. ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕುಂಬಳಕಾಯಿ, ಅದನ್ನು ಹಾಕಬೇಕು. ಇದ್ರ ಜೊತೆಗೇ ಸ್ವಲ್ಪ ಕಾಯಿ ತುರಿ ಹಾಕಿ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ, ಕಾಯಿ ತುರಿ ಹಾಕಾದ್ಮೇಲೆ ಇದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ, ಉಪ್ಪು ಹಾಕಾದ್ಮೇಲೆ ಇದೊಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ಇದನ್ನ ವಿಶಿಲ್ ಹೊಡಿಸ್ಬಾರ್ದು, ಹಾಗೆ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ಅದು ಬೆಂದೋಗುತ್ತೆ. ಅದು ಬೇಯೋ ತನಕ ನಾವು ಚಪಾತಿ ಮಾಡ್ಕೊಳ್ಳೋಣ. ತನಕ ಚಪಾತಿ ಹಾಕಾಯ್ತು, ನಾನು ಓಪನ್ ಮಾಡೋಣ. ನೋಡಿ, ಬೆಂದಾಗಿದೆ. ಅದೇ ನಾವು ಕೊತ್ತಂಬರಿ ಇಟ್ಟಿದ್ವಲ್ಲ, ಕೊತ್ತಂಬರಿ ಸ್ವಲ್ಪ ಹಾಕಿ ಇದನ್ನೊಂದು 5 ನಿಮಿಷ ಹಂಗೆ ತಿರುಗಿಸ್ಬಿಟ್ಟು ಬೇಗ ಬಿಡಬೇಕು. ನೋಡಿ, ಒಂದು 5 ನಿಮಿಷ ಬಿಟ್ಟರೆ ಇದಾಗುತ್ತೆ. ನೋಡಿ ಫ್ರೆಂಡ್, ಇದಾಗಿದೆ. ಈಗ ಸರ್ವ್ ಮಾಡೋದು. ಇದನ್ನ ಹಾಕ್ಕೊಂಡು ಚಪಾತಿ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್, ನಾನು ಮಾಡಿರೋದು ಕುಂಬಳಕಾಯಿ ಪಲ್ಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.